ಇದ್ರೊಳಗೆ ಏನೈತೆ ಅದನ್ನ ಬರ್ಕೊಟ್ಬಿಡ್ರಿ ಸರ್. ಬರ್ಕೊಡ್ತು ನೋಡ್ರಿ, ಬರ್ಕೊಡ್ತೀನಿ. ಇದನ್ನು ಬಂದ್ ಮಾಡ್ರಿ, ಕ್ಯಾಮ್ರಾ ಬಂದ್ ಮಾಡಿ. ಎಲ್ಲಿ ನೋಡ್ರಿ ತೋಡ್ರಿ ತೋರಿ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ಕೊತ ನೀವು. ಬ್ಲ್ಯಾಕ್ ಮೇಲ್ ಯಾರು ಮಾಡತ್ತಾರೆ? ಆಯ್ತು ಹೇಳ್ರಿ, ನಾವು ಮಾಡ್ತೀವಿ. ನಮಗೂ ಬ್ಲ್ಯಾಕ್ ಮೇಲಿಂಗ್ ಗೊತ್ತೈತೆ. ಅಲ್ಲಿ ಯಾರು ಮಾಡತ್ತಾರೆ ಬ್ಲ್ಯಾಕ್ ಮೇಲ್ ರೀ? ನನಗೂ ಗೊತ್ತೈತೆ ಬ್ಲ್ಯಾಕ್ ಮೇಲ್ ಹೆಂಗೆ ಮಾಡ್ಬೇಕು ನೋಡಿ. ಏನು ಮಾಡ್ತಾರೆ ಬ್ಲ್ಯಾಕ್ ಮಾಲ್ ಹರಾಜ್ ಮಾಡ್ರಿ. ನಾನು ಮಾಲ್ ಹರಾಜ್ ಮಾಡ್ರಿ, ನಿಮ್ಮ ಮ್ಯಾಲೆ ಮಾಲ್ ಹಾನಿ ಹಾಕ್ತೀನಿ. ಹಾಕ್ರಲ್ಲ ಸರ, ಹಾಕ್ತಾನೆ, ಏಕೆ ಹಾಕ್ತಾನೆ. ಸದ್ದ ಹಾಕ್ರ ಸರ, ಮಾಲ್ ಹಾನಿ ಏಕೆ ಹಾಕ್ತಾನೆ. ಸದ್ದ ಹಾಕ್ರ ಸರ, ಹಾಕ್ತಾನ. ಹಾಕ್ರಲ್ಲ. ನಿಮ್ಗೆ ಯಾರು ಹಾಕ್ತಾನೆ, ನೀವು ನಿಮ್ಗೆ ಹೇಳಿ ಹಾಕಂಗಿಲ್ಲ. ಹಾಕ್ರಿ, ನಿಮ್ಗೆ ಯಾರು ಬೇಡ ಅಂದಾರ ಹಾಕ್ತಾನೆ. ಹಾಕಿ ಮತ್ತೆ ಯಾಕೆ ಹೇಳ್ತಾರೆ? ನಾ ಹೆಂಗೆ ಸುದ್ದಿ ಹಾಕಿಲ್ಲ, ನೀವು ಹಂಗೆ ಹಾಕ್ರಿ. ಹಾಕ್ತಾನೆ. ಕೋಡಿ ಹೋಗಿ ಉತ್ತರ ಕೊಡ್ತೇನೆ ರೀ. ನಾನು ಕೊಡು ಉತ್ತರ ಕೊಡೋದ್ರಿ. ಅರ್ಧ ಮನೆ ಮುರಿದ್ರಿ ಅಂದ್ರೆ ರೀ ನಿಮ್ಮ ಮಾರ್ತ್ರಿ. ನೀವೇನು ಮಾಡತ್ತೀರಿ? ನಾ ಏನು ಮಾಡತ್ತೇನೆ ರೀ? ನೀವೇನು ಮಾಡತ್ತೀರಿ? ನಾ ಏನು ಮಾಡತ್ತೇನೆ? ನಿಮ್ಮ ಕೆಲಸ ಭಯ ಮಾಡ್ಬೋದು. ಕ್ಯಾಮ್ರಾ ಬಂದ್ ಮಾಡಿ. ಎಲ್ಲಿ ಬಂದ್ ಮಾಡಿ ಕ್ಯಾಮ್ರಾ. ಕ್ಯಾಮ್ರಾ ಎಲ್ಲಿದ್ರಿ? ಬರೀ ಹಿಂಗೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ಕೊತ. ಹಾಂ, ಬ್ಲ್ಯಾಕ್ ಮೇಲ್ ಅಂದ್ರೆ ಏನು ರೀ ನಿಮ್ಮ ಅರ್ಥ? ಬಂದ್ ಮಾಡಿ ಬಂದು ಕ್ಯಾಮ್ರಾ. ಎಲ್ಲಿದ್ರಿ ಕ್ಯಾಮ್ರಾ ರೀ? ನೀವು ಆಟೋ ರೆಕಾರ್ಡಿಂಗ್ ಇಟ್ಟಾರ ಬಂದ್ ಮಾಡಿ. ಗೊತ್ತಾನೆ ನೀವೇ ಕಷ್ಟ ಮಾಡಿದ್ನೆಲ್ಲ ನನ್ಗೂ ಐತೆ ಆಟೋ ರೆಕಾರ್ಡಿಂಗ್ ಮಾಡ್ರಲ್ಲ. ನಮ್ಮ ಮಾತಾಡ್ರಲ್ಲ, ದಯವಿಟ್ಟು ಬಂದ್ ಮಾಡ್ರಲ್ಲ. ಮಾಡಂಗಿಲ್ಲ ಮಾಡೋದಿಲ್ಲ. ಸರ್ಕಾರಿ ಕಚೇರಿ ಅಲ್ಲ, ಸರ್ಕಾರಿ ಕಚೇರಿ ಒಳಗೆ ವಿಡಿಯೋ ಚಿತ್ರೀಕರಣ ಫೋಟೋ ತೆಗಿಬಾರ್ದು. ಎಲ್ಲೂ ರೂಲ್ಸ್ ಇಲ್ರಿ. ನಾನು ಆಯ್ತು ಮಾಡ್ರಿ ನಿಮ್ಮದು ಒಮ್ಮಾಗಲಿ ನಂದು ಒಮ್ಮಾಗಲಿ. ಏನ ಆ ಮನೆ ಮನುಷ್ಯರು ಬಂದು ಮಾತು ಒಮ್ಮೆ ರೆಕಾರ್ಡಿಂಗ್ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಮಾಡಕತ್ತಾರ. ಹಾಂ ಹಾಂ ಭಾಸ್ಕರನಲ್ರಿ ಅದು ಯಾರು ಬ್ಲ್ಯಾಕ್ ಮೇಲ್ ಮಾಡ್ಯಾರು, ಯಾರು ಇದನ್ನು ಮಾಡ್ಯಾರು ಎಲ್ಲ ಗೊತ್ತಾಕತ್ರಿ. ಈಗ ಗೊತ್ತಾಗತ್ತೆ, ನನಗೂ ಗೊತ್ತಾಗತ್ತೆ. ನಂಗೆ ಕಳ್ಸೋದವ ಏನ ನಿಮ್ಮ ವಸ್ತು ನಿಮ್ಮ ಎಲ್ಲರದು ಅದು ನಾನು ಆಯ್ತು ಯಾರ ಮ್ಯಾಗ ಏನೋ ಏನೋ ಗೊತ್ತಿತ್ತು ನನಗೆ. ಪೆನ್ಷನ್ಸ್ ಅದಾವು. ತೆಗೀರಿ ಹಾಂ ತೆಗ್ತಾನೆ, ಎಲ್ಲ ತೆಗಿರಿ. ಅಲ್ಲ ನೀವು ಏನೇನು ಮಾಡಿದ್ರೆ ನೀವು ನಾವು ತೆಗಿತು ನಾವೇನು ನಿಮ್ದು ತೆಗಿತು. ನಾನು ಆಟ ಆಯ್ತೀರಿ ಇಲ್ಲ. ಹಾಂ ಬ್ಲ್ಯಾಕ್ ಮೇಲ್ ಮಾಡ್ಕೋತ ಬತ್ತ ಕೊಡ್ತಂತ ಹೇಳಿ ಮಂದಿ ಕಡೆ ರೊಕ್ಕ ತಗೊಂಬಂದು ಯಾರ ಕಡೆ ತೊಗೊಂಡ್ರು ರೊಕ್ಕ? ನನಗೆ ಗೊತ್ತೈತಿ ಯಾರ ಕಡೆ ಇಸ್ಕೊಂಬಂದು ಯಾರ ಕಡೆ ತೊಗೊಂಡ್ರು? ಕಚೇರಿ ನಡಿ ಅನ್ನಕ್ಕೆ ಇದು ಸರ್ಕಾರಿ. ನೀವು ಪೈಲ್ ನೀವು ಮಾತಾಡಿದಾರ ಇಲ್ಲಿ ಇಷ್ಟೆಲ್ಲ ಅದಾರ, ಇಲ್ಲಿ ರೆಕಾರ್ಡಿಂಗ್ ಐತ್ರಿ. ಮಾತಾಡೋರು ಯಾರು ಮಾತಾಡ್ರಿ? ಆಯ್ಸ್ರಿ ನೀವು ಇಲ್ಲಿ ಮುಂದಿದ್ರಿ, ಇಲ್ಲಿ ಮನಿ ಮಾತಾಡ್ತಾರ್ರಿ ಅವ್ರ. ಮತ್ ವಿಡಿಯೋ ಮಾಡ್ದೆ ಏನ್ ಮಾಡ್ತಾರ್ರಿ? ಹಂಗಲ್ರಿ, ಇವ್ ಕ್ಯಾಮ್ರಾ ಆನ್ ಇದ್ದಾಗ ಅಲ್ಲ, ಕ್ಯಾಮ್ರಾ ಆನ್ ಇದ್ದಾಗ ನಮ್ಮನಿ ಮಾತಾಡ್ತಾರ್ರಿ ಅವ್ರ. ಬ್ಲ್ಯಾಕ್ ಮೇಲ್ ಮಾಡ್ಕೋತ. ಬ್ಲ್ಯಾಕ್ ಮೇಲ್ ಯಾರು ಮಾಡಿದ್ರು? ನಾವು ಯಾರು ಬ್ಲ್ಯಾಕ್ ಮೇಲ್ ಮಾಡಿ ಗೊತ್ತೈತೆ ನನಗೆ. ಯಾರನ್ನ ಮಾಡಿದ್ರು ಬ್ಲ್ಯಾಕ್ ಮೇಲ್ ಹೇಳ್ಬೇಕದನ್ನ. ಇಲ್ಲಕ್ಕ ಸುದ್ದಿ ಹಾಕ್ರಿ ನೀವು ನಮ್ಮಂಗ. ಏನ್ ಸುದ್ದಿ? ನಾನು ಪತ್ರಕರ್ತ? ನನಗಂತ ಡೂಪ್ಲಿಕೇಟ್ ಪತ್ರಕರ್ತ ಅಲ್ಲ. ಡೂಪ್ಲಿಕೇಟ್ ಅನ್ನಕ್ಕೆ ಏನು? ಒರಿಜಿನಲ್ ಪತ್ರಕರ್ತ ಅಲ್ಲ. ಒರಿಜಿನಲ್ ಪತ್ರಕರ್ತ ಅಂದ್ರೆ ಡೂಪ್ಲಿಕೇಟ್ ಅನ್ನಕ್ಕೆ ಏನಿದೆ ನಿಮ್ಮ ಹತ್ರ ಪ್ರೂಫ್? ಏನು ಸಮಾಜ ಸುಧಾರಕರು? ಸಮಾಜ ಸುಧಾರಕರು ಮಂದಿ ಹಿಡ್ಕೊಂಬಂದು ರೊಕ್ಕ ಇಸ್ಕೊಂಬಂದ್ ಯಾರ ಅಲ್ಲ, ನೀವು ಏನಿಲ್ಲ ಪ್ರೂವ್ ಮಾಡ್ರಿ. ನೀವು ಅದನ್ನ ಯಾರ ಹತ್ರ ರೊಕ್ಕ ನೀವು ಮೊದಲು ಅಲ್ಲ, ನೀವು ಸರಿಯಾಗಿ ಮೊದಲು ಮಾತಾಡ್ರಿ. ನೀವು ಸರಿಯಾಗಿ ಮೊದಲು ಮಾತಾಡ್ರಿ. ನೀವು ಮೊದಲು ಸರಿಯಾಗಿ ಮಾತಾಡ್ರಿ, ನಾನು ಸರಿಯಾಗಿ ಮಾತಾಡ್ರಿ. ಕಚೇರಿ ನಿಮ್ಮದು ಏನೋ ಅಲ್ರಿ ಅದ. ನಾನ್ ನಿಂತಿರೋದು ನಿಮ್ಮ ಕಚೇರಿ ಅಲ್ರಿ, ಅದ ನಮ್ಮ ಕಚೇರಿ ಇರೋದು, ಸಾರ್ವಜನಿಕರ ಕಚೇರಿ ಅಲ್ರಿ ಅಣ್ಣ. ಈಗ ನೀವು ನೋಡಿದ್ರೆ ನೀವ ಈ ಮನಿ ಮಾತಾಡ್ತಾರ. ನಾವ್ ಏನ್ ಕೇಳಿದ್ರೆ ಅಲ್ರಿ, ಈಗ ನಾ ಕೇಳತನಲ್ರಿ ಡಾಕ್ಯುಮೆಂಟ್ ಏನಾದ್ರು ಅಟ ಕೇಳತನ್ರಿ. ಹಂಗಲ್ರಿ, ಅವ್ರೇ ಹೇಳ್ಬಿಡ್ರಿ. ಅವ್ರು ಯಾರು ಹೇಳ್ತಾರ ಹೇಳ್ರಿ, ಅದೇನ್ರಿ. ಇದೆಲ್ಲ ರೆಕಾರ್ಡಿಂಗ್ ಐತ್ರಿ. ನೀವು ಮಾತಾಡಿದ್ದು ನಾ ಮಾತಾಡಿದ್ದು ಎಲ್ಲ ಪ್ರತಿಯೊಂದು ಐತ್ರಿ. ಹಂಗಲ್ರಿ, ನಾವು ನಮ್ದು ಏನು ಅಲ್ಲ, ನಿಮ್ದು ಸರಿ ನಾ ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡಿದನ್ರಿ? ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡಿದನ್ರಿ? ಮಾತಾಡ್ರಿ ಅದ ಈಗ ಮಾತಾಡಲ್ಲ. ಯಾರು ಅದ ಈ ನೀನು ಪ್ರೂಫ್ ಕೊಡಕಿರವಲ್ಲ, ಯಾರು ತಲಾಟಿ ಕೊಟ್ಟಾರ ಏನ್ ಕೊಟ್ಟಿಲ್ಲ. ಇದನ್ನ ಸುದ್ದಿ ಹಾಕ್ತು, ಅದನ್ನೆಲ್ಲ ಸುದ್ದಿ ಹಾಕಿ ಇದನ್ನ ಹಾಕ್ತೀನಿ, ಇದನ್ನ ಮಾಡ್ತೀನಿ, ಸುದ್ದಿ ಹಾಕ್ತು. ಹೌದು, ನನ್ನ ಕೆಲಸ ಅದ. ಕೆಲಸ ಏನ್ ಮಾಡ್ತೀನಿ ಮಾಡ್ಕೋ. ನೀ ಮಂದಿ ಹಿಡ್ಕೊಂಡ್ ಬರ್ತೀನಿ. ಮಂದಿ ಕಳಿಸಿಲ್ಲ ಅವ್ರನ್ನ, ಪಬ್ಲಿಕ್ ಕಳಿಸ್ಕೊಡ. ಎಲ್ಲರಿಗೂ ನಮಗ ಅಷ್ಟ ರೂಲ್ಸ್, ಬೇರೆದವ್ರ ರೂಲ್ಸ್ ಅಷ್ಟೇ ಹಾಕ್ರಿ. ನೀವು ಅದನ್ನ ಯಾಕೆ ಕೇಳಕ್ ಹೋಗ್ಬೇಡ್ರಿ. ನೀವು ಸರ್ಕಾರಿ ನೌಕರ ಹೌದಲ್ರಿ? ಸರ್ಕಾರಿ ಸಂಬಳ ತಗೋತೀರಿ ಅಲ್ರಿ? ನೀನ ಏನ್ ಕೇಳೋದ? ಅಧಿಕಾರಿಗೂ ಮೇಲಾಧಿಕಾರಿ ಹೋಗು. ಮತ್ ನೀವ್ ಇರೋದು ಎಲ್ಲದಕ್ರಿ? ಇಲ್ಲಿ ಎಲ್ಲದಕ್ಕೂ ಮೇಲಾಧಿಕಾರಿನ ಕೇಳೋದಾರ. ನೀವ್ ಇರೋದು ಅದಕ್ಕೆ ಇಲ್ಲಿ, ನೀವ್ ಇಲ್ಲಿ ಇರೋದು ಅದಕ್ಕೆ. ಆಯ್ತು, ಯಾರು ಹೇಳ್ತಾರ ಬಂದು ಹೇಳ್ತಾರ ತಗೋಗಿ. ನಿಲ್ಲು 10 ನಿಮಿಷ ನಿಲ್ಲು.
ರೆಕಾರ್ಡಿಂಗ್ ಮಾಡ್ಕೊಂಡೆ ಅದು ಮಾಡ್ಕೊಂಡೆ ಇದು ಮಾಡ್ಕೊಂಡೆ ಆಟ ಆಚಾರ ಇದು ಮಾಡ್ಯಾರ ಬ್ಲಾಕ್ ಮೇಲ್ ಯಾರು ಮಾಡ್ತಾರ್ರಿ ಈಗ ಬ್ಲಾಕ್ ಮೇಲ್ ಯಾರು ಮಾಡ್ತಾರ್ರಿ ಆ ಮಗ ರೊಕ್ಕ ಕೊಡೋದು ಬ್ಲಾಕ್ ಮೇಲ್ ಮಾಡಾಕ ನೀವು ನಾವು ಹಿಂಗ್ ನೋಡಿರ್ತೈತಿ ಎಷ್ಟು ಸಗಣ ತಿನ್ನೋದು ಅದ ಯಾರ್ಯಾರು ತಿಂದಾರ ಸಗಣ ಎಲ್ಲ ಗೊತ್ತಾಗತ್ರಿ ಈಗ ಗೊತ್ತಾಗತ್ರಿ ಅದ ಹಂಗ ಕೇಳಲ್ಲ ಏನ್ ಕೇಳ್ತ್ರಿ ಬಾಯಲ್ಲಿ ಅಲ್ರಿ ನಾ ಏನ್ ಕೇಳತ್ತೀನಿ ಸರ ನೀವು ಕೇಳತ್ರಿ ಅಲ್ಲ ನಾ ಏನ್ ಕೇಳತ್ ನೀವು ಮೊದಲು ನಿಮ್ ಬಾಯಲ್ಲಿ ಹೇಳ್ರಿ ಪೈಲಿ ಕೇಳತ್ತಂದ್ರೆ ಸೈನ್ ಆಗಿದ್ರಿ ಅವ್ರು ಅದನ್ನ ಬಿಟ್ಟು ಏನ್ ಮಾತಾಡ್ರಿ ರಾಯಸ್ ಮಾತಾಡ್ರಲ್ರಿ ಅವ್ರೇ ಮತ್ತೆ ರಾಯಸ್ ಮಾತಾಡ್ರಿ ಕ್ಯಾಮ್ರಾ ಸ್ಟಾರ್ಟ್ ಮಾಡೋರ್ರಿ ನಾವ ಕ್ಯಾಮ್ರಾ ಬಂದ್ ಮಾಡಿ ಮಾತಾಡ್ರ ಯಾರ ಅದಕ್ಕೆ ಚಾಲು ಇದ್ರಿಕಿಲ್ರಿ ಫೈಲ್ ಅದ ಇವ್ರು ಸ್ಟಾರ್ಟ್ ಮಾಡಿ ನಾವ್ ಮಾಡಿದ್ರಿ ಅಲ್ಲಿ ನೀವು ಅಲ್ಲ ನಾನು ಪೂರ್ತಿಯಾಗಿ ನಾ ಏನ್ ಬೇಕಾದ್ರೆ ರೆಕಾರ್ಡಿಂಗ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಹಾ ಮತ್ತೆ ಇದೇನು ಮತ್ತೆ ಕಚೇರಿ ನಿಮ್ಮದ್ರಿ ಅದ ನೀವು ಸರ್ಕಾರಿ ಸೇವಕರಟ್ಟಾರೆ ಸರ್ಕಾರಿ ಸೇವಕರಟ್ಟಾರೆ ಸರ್ಕಾರ ಸಾರ್ವಜನಿಕರದ್ರಿ ಅದ ಅಲ್ಲ ಬ್ಲಾಕ್ ಮೇಲ್ ಇವೆಲ್ಲ ಮಾತಾಡ್ತಾರ್ರಿ ಅಲ್ರಿ ನಿಮ್ ಗಟ್ಟ ಬದರಾಕ್ ಬರೋದು ಬ್ಲಾಕ್ ಮೇಲ್ ಯಾರ್ಯಾರು ಮಾಡಿದ್ರು ಎಲ್ಲ ಪ್ರತಿಯೊಂದು ಪ್ರೂವ್ ಮಾಡಿ ಆಯ್ತ್ರಿ ನೀವು ಬೇರೆದವ್ರ ಲೆಕ್ಕಾಧಿಕಾರಿಗಳು ಹೇಳಿದ್ರ ಗ್ರಾಮ ಲೆಕ್ಕಾಧಿಕಾರಿ ಅವ್ರದ್ದು ಪ್ರೂವ್ ಮಾಡಕ್ರಿ ಆಯ್ತು ಮಾಡ್ರಿ ಸರ್ ಈಗ ನನ್ನ ಹೆಸರು ಖರಾಬ್ ಮಾಡಿಲ್ಲ ಅದು ಐತಿ ಏನ್ ಖರಾಬ್ ಮಾಡಿದ್ರಿ ನೀವು ಮಾಡಿದ ಏನಾದ್ರು ಸುಳ್ಳಿದ್ರೆ ಹೇಳ್ರಿ ಕೋರ್ಟ್ ಕೇಸ್ ಹಾಕ್ರಿ ಹಾಕ್ರಿ ಅಲ್ಲೇ ಬಂದು ಉತ್ತರ ಕೊಡ್ತೇನಲ್ಲ ಹಾಕ್ತಾನೆ ಹೋಗ್ರಿ ಯಾರನ್ನ ಎಷ್ಟ ಏನೇನು ಅದಾವ ಎಲ್ಲ ಗೊತ್ತೈತೆ ನನಗ ಅದ ಹಾಕ್ರಿ ನನ್ನ ಕಡೆ ಐತಿ ಹೋಗ್ರಿ ನೀವೇನೇನ್ ಮಾಡಿದ್ರಿ ನಮ್ ಕಡೆನೂ ಐತ್ರಿ ನಾವು ಅದನ್ನ ನೀವು ಅಲ್ಲಿ ಹಾಕ್ರಿ ನಾವು ಎಲ್ಲಿ ಹಾಕ್ಬೇಕು ನಾವು ಹಾಕೋ ಎಲ್ಲಿ ಹಾಕ್ತಿ ಹಾಕೋಗಿ ನೀ ಹಾಕಿ ಎಲ್ಲಿ ಹಾಕಿ ಹಾಕೋ ಏನ ನಸೀಬ್ ಕಸಮ ಅದೇ ಅಂದ್ರೆ ನೀವು ಮಾರ್ತ್ರಿ ನನ್ನ ನಸೀಬ್ ಕಸಮ ಅದೇ ಏನ ನನಗೂ ಗೊತ್ತೈತೆ ಬಸವ ಹೇಳ ಯಾವ ರೀತಿ ನಡೆದುಕೊಂಡಿದ್ದಾರೆ, ಅವ್ರು ಎಷ್ಟು ತಡವರಿಸ್ತಾ ಇದ್ರು, ಎಷ್ಟು ಭಯ ಬೀಳ್ತಾ ಇದ್ರು, ಯಾವ ರೀತಿ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇದ್ರು, ಹೆಂಗೆ ಧಮಕಿಯನ್ನ ಹಾಕ್ತಾ ಇದ್ರು. ಒಬ್ಬ ಪತ್ರಕರ್ತನನ್ನ ಈ ರೀತಿ ಧಮಕಿ ಹಾಕೋ ನೀವು ಜನಸಾಮಾನ್ಯರೇನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಏನ್ ಮಾಡ್ತೀರಿ ಶಿವಾನಂದ್ ಸರ್? ಅವ್ರ ಗತಿ ಏನು ಅಂತ ಪ್ರಶ್ನೆ ಮಾಡೋ ಹಾಗಿಲ್ವಾ? ಹಾಗಿದ್ರೆ ನಿಮ್ಗೆ ನೀವು ಅಷ್ಟೊಂದು ರೋಸಿ ಹೋಗಿದ್ದೀರಾ ಬ್ಲ್ಯಾಕ್ ಮೇಲ್ ಇಂದ ಅಂತ ಅಂದ್ರೆ ನೀವು ಮಾಡಿರುವಂತ ಕೆಲಸನಾದ್ರೂ ಏನು ಸ್ವಾಮಿ? ಅಷ್ಟು ಭಯ ಬೀಳುವಂತ ಕೆಲಸ ಆದ್ರೂ ನೀವೇನ್ ಮಾಡಿದೀರಾ? ಮಾನಸಿಕ ಸ್ಥಿರತೆ ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೀರಾ. ನಾನು ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ನೀವು ಮೆಂಟಲಿ ಡಿಸ್ಟರ್ಬ್ ಮಾಡೋ ಲೆವೆಲ್ಗೆ ಅಂತ ದೊಡ್ಡ ತಪ್ಪೇನು ಸಿಕ್ಕಿದೆ ನಿಮ್ದು ಅಂತ. ಯಾವ ಪ್ರಶ್ನೆಗೆ ಅಥವಾ ಯಾವ ಕಾರಣಕ್ಕಾಗಿ ನಿಮ್ಮನ್ನ ಅವರು ಆ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ? ಇವೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಗೋಕಾಕ್ ಜನತೆಗೆ ನೀವು ಮಾಡಿದಂತಹ ಕೆಲಸ ಆದ್ರೂ ಏನು, ಅಥವಾ ಇಫ್ ಯು ಆರ್ ಕ್ಲೀನ್, ನೀವು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿ, ಕೋರ್ಟಲ್ಲಿ ಕೇಸನ್ನ ಎದುರಿಸಿ. ಯಾಕಂದ್ರೆ ಒಬ್ಬ ವಿದ್ಯಾವಂತ ನೀವು, ಒಬ್ಬ ಮೇಲ್ದರ್ಜೆಯ ಅಧಿಕಾರಿ ನೀವೇ ಈ ರೀತಿ ಸುಮ್ಮನೆ ಕುಳಿತುಕೊಂಡ್ಬಿಟ್ರೆ ನೀವು ಜನಸಾಮಾನ್ಯರು ಏನ್ ಮಾಡ್ಬೇಕು? ನಿಮ್ಮನ್ನ ನೋಡಿ ಕಲಿಬೇಕಲ್ವಾ 4 ಜನ? ಏನಂತ ಏನ್ ನೋಡಿ ಕಲಿಬೇಕು ನಿಮ್ಮಿಂದ? ಭ್ರಷ್ಟಾಚಾರ ಮಾಡೋದನ್ನ ಕಲಿಬೇಕಾ? ಅವಾಚ್ಯ ಶಬ್ದಗಳನ್ನ ಬಳಸೋದನ್ನ ಕಲಿಬೇಕಾ? ಅಥವಾ ನಿಮ್ಮನ್ನ ಪ್ರಶ್ನೆ ಮಾಡಕ್ ಬಂದ ಮೇಲೆ ಹಲ್ಲೆ ಮಾಡೋ ರೀತಿಯಲ್ಲಿ ಮಾತಾಡ್ತೀರಾ, ಅದನ್ನ ಕಲಿಬೇಕಾ? ಅಥವಾ ನಿಮ್ಮನ್ನ ಒಬ್ಬ ಆದರ್ಶ ವ್ಯಕ್ತಿ ಅಂತ ನೋಡಿ ನಿಮ್ಮಿಂದ ಒಳ್ಳೇದನ್ನ ಕಲಿಬೇಕಾ? ಉತ್ತರ ಕೊಡ್ಬೇಕಾಗತ್ತೆ ಶಿವಾನಂದ್ ಹಿರೇಮಠರವರು ಇವೆಲ್ಲ ಪ್ರಶ್ನೆಗಳಿಗೆ. ನೋಡೋಣ ಈ ವಿಚಾರದಲ್ಲಿ ಮತ್ತೆ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅಂತ. ಶಿವಾನಂದ್ ಹಿರೇಮಠರವರು ಏನಾದರೂ ಉತ್ತರ ಕೊಟ್ಟರೆ ಖಂಡಿತವಾಗ್ಲೂ ಅದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನ ಸೀತಾರಾಮ್ ಮಾಡುತ್ತೆ. ಇದೇ ರೀತಿಯ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ ಜೊತೆಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.